ತಿಂತು ಯಾರು ಮೈದಾ ಲವ್ ಬೇಕು ನಾನು ಹೇಳಲ್ಲ. ಎಲ್ಲ ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಹೋಗ್ತಿದೆ ದೇವಟ. ನಿಮ್ಗಳಿಗೆ ಇಟ್ಸ್ ಬೆನಿಫಿಟ್ ಕಾಂಟೆಂಟ್ ಕ್ರಿಯೇಷನ್. ಸೊ ಇಲ್ಲಿ ಪ್ರಾನ್ಸ್ ಇರುತ್ತಾ? ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರೀಸ್ ಯೂಟ್ಯೂಬ್ ಚಾನಲ್. ಗೈಸ್, ಊಟ ಮಾಡ್ತಿರಾಗ ದೇವಟ ಹೇಳಿದ್ರು. ನಾನು ನೈಟ್ ವೇರ್ ಹಾಕ್ಕೊಂಡಿದ್ದೆ. ಅವಾಗ ತಕ್ಷಣ ಹೋಗಿ ಡ್ರೆಸ್ ಚೇಂಜ್ ಮಾಡು, ನಾನಿನ್ನ ಎಲ್ಲೋ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಎಲ್ಲಿ ಅದು ಆಚೆ ಕಡೆ ಅಂದರೆ ಎಲ್ಲಿ? ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಬೇಕಾ, ನಾರ್ಮಲ್ ಡ್ರೆಸ್ ಹಾಕ್ಕೊಬೇಕಾ, ಯಾವ ಥರ ಡ್ರೆಸ್ ಹಾಕ್ಕೊಬೇಕು ಅಂತ ಕೇಳಿದೆ. ಅವರು ಚೆನ್ನಾಗಿರೋ ಡ್ರೆಸ್ ಹಾಕೋ ಅಂತ ಹೇಳಿದ್ರು. ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡ್ಮೇಲೆ ಇವ್ರು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ನಾನು ಕೇಳಿದೆ, ಮತ್ತು ನೀವು ಈ ಥರ ಹಾಕ್ಕೊಂಡಿದ್ದೀರಾ ಅಂದರೆ ಇಲ್ಲ ನೀನು ಮಾತ್ರ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ. ಅದಕ್ಕೆ ನಾನು ಏನು ಮಾಡಿದೆ, ಹಾಕ್ಕೊಂಡಿರೋ ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟು ಕೈ ಸ್ಲಿಪ್ ಆಗ್ತಿದೆ. ಸೊ ಈ ಟ್ರ್ಯಾಕ್ ಪ್ಯಾಂಟು ಮತ್ತು ಇದು ಶರ್ಟ್ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ ದೇವಟ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸಡನ್ನಾಗಿ ಹೇಳ್ತಿರೋದು, ಬೇಗ ರೆಡಿಯಾಗು, ಮೇಕಪ್ ಎಲ್ಲ ಏನೂ ಹಚ್ಕೊಬೇಡ, ಹಂಗೆ ಬಾ ಅಂತ ಹೇಳಿದ್ರು. ನಾನು ಜಸ್ಟ್ ಸನ್ಸ್ಕ್ರೀನ್ ಮತ್ತು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ ಗೈಸ್, ದೇವಟ ನಾನು ಫಸ್ಟ್ ಟೈಮ್ 3 ವರ್ಷ ಆದಮೇಲೆ, ಮದುವೆಯಾಗಿ 3 ವರ್ಷ ಆದಮೇಲೆ ಈ ಥರ ಸಡನ್ನಾಗಿ ಕರ್ಕೊಂಡು ಹೋಗ್ತಾ ಇರೋದು. ವೇರ್ ಆರ್ ಯು ಟೇಕಿಂಗ್ ಮೀ? ನಾನು ಹೇಳಲ್ಲ. ಬನ್ನಿ ಹೋಗೋಣವಾ? ವೇಟ್ ಮಾಡಬೇಕಾ? ಅದಕ್ಕೆ ಟೈಮ್ ಇದೆ ಅಂತೆ ಗೈಸ್. ಇವಾಗ ಎಲ್ಲಿ ಕೂತ್ಕೋಬೇಕು? ಇವಾಗ ನೀವು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಟೈಮ್ ಇದೆ, ಅದಕ್ಕೆ ಅಲ್ಲಿ ಕೂತ್ಕೊಳ್ಳಿ. ನೋಡಿ ಗೈಸ್, ಅವಾಗಿಂದ ಸತಾಯಿಸ್ತಾ ಇದ್ದಾರೆ. ಅವಾಗಲೂ ಇಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೆ ಗೊತ್ತಾ? ಬಿಡಿಸ್ಬಿಟ್ಟು ಇಲ್ಲ ನೀನು ಬೇರೆ ಡ್ರೆಸ್ ಹಾಕ್ಕೊಬೇಕು, ಇದು ಹಾಕ್ಕೊಬೇಡ ಅಂತ ಚೇಂಜ್ ಮಾಡಿಸಿದ್ರು. ಇವಾಗ ಇಲ್ಲಿ ಕೂತಿದ್ದೀನಿ, ವೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಪ್ಲ್ಯಾನ್. ಗೈಸ್, ನಾನು ಒಂದು ಸೆಟ್ಟಿಂಗ್ಸ್ ಆನ್ ಮಾಡಿದೆ. ಇವಾಗ ನೀವು ನನ್ನದು ಲಾಸ್ಟ್ ಕ್ಲಿಪ್ ನೋಡಿದ್ರೆ ಗೊತ್ತಾಗುತ್ತೆ, ಲೈಕ್ ಜಾಸ್ತಿ ಬ್ಯಾಕ್ಗ್ರೌಂಡ್ ವಾಯ್ಸನ್ನು ನಿಮ್ಗೆ ಕೇಳಿಸ್ತಾ ಇತ್ತು ಅಂತ. ಇವಾಗ ಆ ಸೆಟ್ಟಿಂಗ್ಸ್ನ ನಾನು ಚೇಂಜ್ ಮಾಡಿದೆ. ನನ್ನ ಆಡಿಯೋ ಇಷ್ಟು ಕ್ಲಿಯರ್ ಆಗಿದೆ ಗೈಸ್. ಸೊ ದಿ ಪೀಪಲ್ ಹೂ ಆರ್ ಯೂಸಿಂಗ್ ಐಫೋನ್ ಯೂಸರ್, ನಿಮ್ಗಳಿಗೆ ಇಟ್ಸ್ ಬೆನಿಫಿಟ್. ಕಾಂಟೆಂಟ್ ಕ್ರಿಯೇಷನಲ್ಲಿ ನೀವು ಜರ್ನಿ ಕಾಂಟೆಂಟ್ ಕ್ರಿಯೇಷನಲ್ಲಿ ಇದ್ದರೆ ನಿಮಗೆ ಮೈಕೇ ಬೇಡ, ಅದು ಒಂದು ಆಪ್ಷನ್ ಇದ್ದರೆ ಐಫೋನಲ್ಲಿ ಸಾಕು. ಏನೇನು ಟೆಕ್ನಾಲಜಿ ಅಲ್ವಾ ಗೈಸ್? ವ್ಲಾಗ್ ಅಂದ್ರೆ ಇನ್ನೇನು ಗೈಸ್? ನಮ್ಮ ಅತ್ತೆ ಬರ್ತಾ ಇದಾರ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಅಂದ್ರೆ ನನ್ನ ಡ್ಯಾಡಿ ಸಿಸ್ಟರ್ ಬರ್ತಾ ಇದಾರ ಅಂತ. ಇವ್ರು ಬೇಕಂದ್ರೆ ಅದೆಲ್ಲ ಮಾಡ್ತಾರೆ, ಕಿತಾಪತಿ ಹೇಳೋಕ್ಕಾಗಲ್ಲ. ಅತ್ತ ಅಲ್ಲಿ ಗಂಡ ಇದೆ ಅಲ್ಲೇ, ಗಂಡ ಇರುತ್ತೆ, ಗಂಡ ಇರಬಹುದು, ಬರಕ್ಕಾಗಲ್ವಲ್ವಾ? ಗಂಡ ಇರಾಗ ಬರಕ್ಕಾಗಲ್ಲ ಅಂತನಾ? ಹೌದು. ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇದೆ ಬಟ್ ನೀವು ನಡ್ಕೊಳ್ಳೋ ರೀತಿ ಚಕ್ಕ ಬಂದ. ಯಾರೋ ಬಂದ್ರು ಗೈಸ್, ದಟ್ ಇಸ್ ಕಾಲ್ ಸುಜಿ. ಅವ್ರ ಹೆಸರು ಸುಜಿ ಗೈಸ್. ಎತ್ತರ ಸಮೀಂಜಕ್ಕ. ಇವ್ರು ಏನಿಗೆ ಬಂದ್ರಿ ಇವಾಗ? He going that way, so I should drop him. ചെക്കട പോന്നെ? എന്താ എന്തോ പരിപാടി ഉണ്ട്, നോക്കാം. ಫೈನಲಿ ಗೊತ್ತಾಯ್ತು ನನಗೆ, ನಾವು ಇವತ್ತು ಎಲ್ಲಿ ಬಂದಿದೀವಿ ಅಂದ್ರೆ ಗಾಯ್ಸ್, ತುಂಬಾ ದಿವಸದಿಂದ ಕೇಳ್ತಿದೆ. ಅದು ಇವತ್ತು ನಂದು ಡ್ರೀಮ್ ನ ಫುಲ್ಫಿಲ್ ಮಾಡ್ತಿದ್ದಾರೆ. ಲಾಕ್ ದಿ ಕಾರ್. ಗೈಸ್, ಇವತ್ತು ನಾನು ಎಲ್ಲಿ ಕರ್ಕೊಂಡ್ ಬಂದಿದ್ದೆ ಗೊತ್ತಾ ದೇವೇಟ? ಫಿಶಿಂಗಿಗೆ ಕರ್ಕೊಂಡ್ ಬಂದಿದ್ದಾರೆ. ಫಿಶಿಂಗ್ ಅವರು ಸುಜಿ ಇದಾರಲ್ಲ ಆ ಹುಡುಗ, ಅವರೇ ಜಾಸ್ತಿ ಫಿಶಿಂಗ್ ಮಾಡೋದು. ಅವ್ರು ಬಂದಿದ ತಕ್ಷಣನೇ ನಂಗೆ ಅರ್ಥ ಆಯ್ತು. ಹಾ, ಅವ್ರು ಬಂದಿದ ತಕ್ಷಣನೇ ಗೊತ್ತಾಯ್ತು, ಯಾಕಂದ್ರೆ ಅವ್ರ ಕವರ್ ಅಲ್ಲಿ ಏನೋ ತಗೊಂಬಂದ್ರು. ದೇವೇಟ ಬೈತಾ ಇದಾರೆ, ಬಚ್ಚಿಟ್ಕೊಂಡ್ ತಗೊಂಬರ್ಬಾರ್ದಾನೋ ನೀನು ಅಂತ. ಆಕ್ಚುಲಿ ದೇವೇಟ
ಓ ಹಂಗ ನಂಗೆ ಗೊತ್ತಿರೋ ತರ ಹೋಗ್ತಾ ಇದೀನಿ ಅಲ್ಲಿ. ವಾವ್, ಮೇಬಿ ಹೋಲ್ಡ್ ಮೈ ಹ್ಯಾಂಡ್. ಇಲ್ಲ, ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಹೋಗ್ತಿದ್ದೆ ದೇವೇಟ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಹೇಳ್ಬಿಟ್ಟು ಕ್ಯಾಂಪಿಗೆಲ್ಲ. ಕೇರಳ ನೇಚರ್ ಇಷ್ಟ ಚೆನ್ನಾಗಿದೆಲ್ಲ. ಇದು ತುಂಬಾ ದಿವಸದಿಂದ ಕೇಳ್ತಿದ್ದೆ ದೇವಟದಿಂದ. 3 ವರ್ಷ ಆಯ್ತು ದೇವಟ ನಾನು ಕೇರಳಕ್ಕೆ ಬಂದು. ಪಕ್ಕನೇ ರಿವರ್ ಐತೆ, ನನ್ನ ಏನಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಅಂಡ್ ದೇವಟ ಅದಕ್ಕೆಲ್ಲ ನಿಂಗೆ ಇಷ್ಟನಾ ಅದೆಲ್ಲ ಹೋಗಕ್ಕೆ? ಅದೆಲ್ಲ ಯಾರು ಹೋಗ್ತಾರೆ ಅಂತ ರೇಗ್ಸ್ಕೊಂಡ್ ಇಡ್ತಾ ಇದ್ರು ನನ್ನ. ಅಂಡ್ ಫೈನಲಿ ನನಗೆ ಓ ತುಂಬಾ ಖುಷಿ ಆಗ್ತಿದೆ ನೋಡಿ. ಅವಳು ಹುಳ ಇದೆ ದೇವಟ, ಈ ಹುಳ ನೋಡಿ. ಸೂಶಿಚಿ. ಓ, ಅಯ್ಯೋ ಯಾವ್ದೋ ಕಾಡೊಳಗಡೆ ಹೋಗೋ ತರ ಇದೆ. ನಾನು ಸ್ವಿಮ್ ಮಾಡ್ಲಾ? ಇಟ್ಸ್ ಓಕೆ, ಇದೆಲ್ಲ ಸ್ವಿಮ್ ಮಾಡ್ತೀನಿ ನಾನು. ನಮ್ಮಪ್ಪ ಜೊತೆಲ್ಲ ಹೋಗ್ತಾ ಇದ್ದೆ ಗೈಸ್. ಅವಾಗ ನಮ್ಮಪ್ಪ ಪಾಂಡಪುರ ಅಂತ ಒಂದು ಊರೈತೆ ಮೈಸೂರು ಶ್ರೀರಂಗಪಟ್ಟಣ ಹಿಂದೆ. ನಮ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅದೊಂದು ಕರ್ಕೊಂಡು ಹೋಗ್ಬಿಡ್ತಾ ಇದ್ರು ನಮ್ ಡ್ಯಾಡಿ ಪಾಂಡಪುರಕ್ಕೆ. ನಂಡೆಲ್ಲ ಹಿಡಿತಾ ಇದ್ವಿ ನೀರ್ ಹತ್ರ. ಸೊ ನೀವು ಏನಾದ್ರು ನಂಗೆ ಗಿಫ್ಟ್ ಕೊಟ್ಟಿದ್ರು ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಗೊತ್ತಾಗ್ತಾ ಇಲ್ಲ ದೇವಟ. ನನಗದು ಗೊತ್ತು. ಓ ಹಾಲಿಂದ ಪೋಲು ಗಾಡ್. ನಾವು ಬ್ರಿಡ್ಜ್ ಕೆಳಗಡೆ ಇದೀವಿ ಗೈಸ್. ಬ್ರಿಡ್ಜ್ ಕೆಳಗಡೆ ನೋಡಿ, ಇದೇ ಬ್ರಿಡ್ಜ್. ತುಂಬಾ ಸತಿ ಕೇಳ್ತಿದೆ ದೇವಟ ಅಂತ. ನಮ್ಮಪ್ಪ, ನಾನು, ನಮ್ಮಪ್ಪ ಮತ್ತೆ ನಮ್ ರಿಲೇಟಿವ್ಸ್ ಎಲ್ಲ ಬೆಳಗ್ಗೆನೆ ಹೋಗ್ಬಿಡ್ತಾ ಇದ್ವಿ ಗೈಸ್ ನೀರ್ ಹತ್ರ ಆಟ ಆಡ್ಕೊಂಡು, ಮೀನ್ ಹಿಡ್ಕೊಂಡು, ನಂಡೆಲ್ಲ ಹಿಡ್ಕೊಂಡು ಮನೆಗೆ ಹೋಗಿ ನಮ್ಮ ಅಮ್ಮಗೆ ನಮ್ಮ ಮಾಮಿಗೆಲ್ಲ ಕೊಟ್ಬಿಡ್ತಾ ಇದ್ವಿ. ಅವ್ರು ಚೆನ್ನಾಗಿ ಅಡ್ಗೆ ಮಾಡಿ ನಮಗ್ ಕೊಡ್ತಾ ಇದ್ರು. ಓ ಗಾಡ್, ಲುಕ್ ಅಟ್ ದ ಸೀನ್ ಗೈಸ್. ಈ ತರ ಇದೆ, ಸೋ ನೈಸ್. ಇವಾಗ ಮಳೆಯಿಂದ ಒಂದ್ ಸ್ವಲ್ಪ ಜಾಸ್ತಿ ಇದಲ್ಲ ವಾಟರ್ ಫ್ಲೋ. ನೋಡಿ ಗೈಸ್, ಫಿಶಿಂಗ್ ಇಲ್ಲ ತಗೊಂಡ್ಬಂದಿದ್ದಾರೆ. ಇದು ಥ್ರೆಡ್ ಅಲ್ಲೇ ನೂಲಲ್ಲ. ಹಂಗಿದ್ಯಾ? ಇದ್ ನೋಡಿಲ್ಲ ನಾನು. ചെറിയ കാളം ನೋಡಿ ಗೈಸ್, ಇಲ್ಲ ನಮ್ ಸುಜ್ಜಿ ಅವ್ರು ತಗೊಂಡ್ಬಂದ್ಬಿಟ್ಟಿದ್ದಾರೆ. ഇത് ത്രെഡല്ലേ ചെറുതല്ലേ പറഞ്ഞിട്ട് ഒറ്റപ്പടി കൈ മുറിഞ്ഞാ ಇಲ್ಲ, അത് കേറിയെങ്കിൽ പണി കേട്ടില്ലേക്കാ. അല്ല ഇതാണ് ഒന്നിങ്ങനെ. ಸದ್ಯ ನನ್ ಕೈಗೆ ಏನೂ ಆಗಿಲ್ಲ, ಬೆರ್ಲಿಗೆ. ನೋಡಿ ಇಲ್ಲಿ ಇರುವೆ ನಿಮ್ ಹತ್ರ. ಈಸ್ ಅ ವೆರಿ ಗುಡ್ ಫಿಶಿಂಗ್ ಮ್ಯಾನ್ ಅಲ್ಲ ದೇವಟ? ಹೌದೌದು ಹೌದೌದೌದು. ಇವಾಗ ಇದನ್ನ ಇಟ್ಕೊಂಡು ಫೋಟೋ ಹಿಂಗ ಇಟ್ಕೊಂಡು ಫಿಶಿಂಗ್ ಮಾಡ. ಮೈದಾ ಅಣೋ ಚಕ ಮೈದಾದಲ್ಲಿ ಇವಾಗ ಯಾರು ಮೈದಾ ಲವ್ ಬೇಕು? ಚಿಕನ್ ಅಲ್ಲ ವೇಂಡದೆ. ಇವರೇ ಗೈಸ್ ನಮ್ ಹೀರೋ ಆಫ್ ದಿ ಸೀರೀಸ್. വാ നമുക്ക് ചെയ്യാം. ಸದ್ಯ ನನ್ ಕೈಗೇನೋ ಆಗಿಲ್ಲ. ಕೋತಿ ಕೆಲ್ಸ ಅಂದ್ರೆ ನಿಮ್ಗೆ ಗೊತ್ತಾ? ಅದಿದೆ ಕೋತಿ ಕೆಲ್ಸ ಅಂದ್ರೆ. ಇಷ್ಟು ಒಳ್ಳೆ ಸೀನರಿ. ಮೀನು ಅಷ್ಟಿಲ್ಲ. ಐ ಮೀನ್ ಅವ್ರಿದಾರೆ ಗೈಸ್, ಆ ಹುಡುಗರು ಇದಾರಲ್ಲ 3 ಜನ, ಅಲ್ಲಿ ಬಂದು ಕೂತಿದ್ದಾರೆ. ಆಕ್ಚುಲಿ ನಾವ್ ಅಲ್ಲೇ ಫಿಶಿಂಗ್ ಮಾಡ್ಬೇಕಾಗಿರೋದು. ಇವ್ರು ಸುಜಿ ಬಂದು ಯಾವಾಗ್ಲೂ ಫಿಶಿಂಗ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಹೇಳಿದ್ರು ಆಕ್ಚುಲ್ ಫಿಶಿಂಗ್ ನಾವ್ ಅಲ್ಲಿ ನಿಂತ್ಕೊಂಡ್ ಮಾಡ್ಬೇಕು. ಓ ದೇವಟ, ನೋಡಿದ್ರೆ ಅವ್ರು ಇದಾರಲ್ಲ, ಸೊ ಅಲ್ಲಿ ಕುತ್ಕೊಂಡ್ ಮಾಡಕ್ ಆಗಲ್ಲ, ನಾವ್ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿಂದ ನಡ್ಕೊಂಡ್ ಹೋಗ್ಬೇಕಂತೆ ಬೇರೆ ಜಾಗಕ್ಕೆ. ಇವಾಗ ಹೋಗ್ತೀವಿ ಗೈಸ್ ನಾವು. ನಂಡು ಸಿಕ್ಕಿದ್ರೆ ನಂಡು ಹಿಡಿಬೇಕು. ಅಂಡ್ ಅಲ್ಲೇ ಬೆಂಕಿದಲ್ಲಿ ಸುಟ್ಟಿ ಹಂಗೆ ತಿನ್ಬೇಕು ದೇವಟ, ಅವಾಗ ಚೆನ್ನಾಗಿರುತ್ತೆ ನಂಡು.
ಯಾ ಅವ್ರ 3 ಜನ ಇದ್ದಿಲ್ಲ ಅಂದ್ರೆ ನಾವ್ ಅಲ್ಲೇ ಫಿಶಿಂಗ್ ಮಾಡ್ಬೋದಾಯ್ತು. ಓಹ್, ಈ ತರ ಜಾಗಕ್ಕೆಲ್ಲ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಐ ಮೀನ್ ಕೇರಳದಲ್ಲಿ. ನಂಗೆ ನಂಡು ಸಿಕ್ಕಿದ್ರೆ ಸಾಕು. ನಂಡು ಅಲ್ಲೇ ಸುಟ್ಟಿ ತಿಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಬೇಬಿ ನೀವ್ ಲೈಟರ್ ತಗೊಬೇಕಾಯ್ತು ಸುಡಕ್ಕೆ. Guys, ಈ ತರ ಪ್ಲೇಸಿಗೆಲ್ಲ ನೀವು ಬರ್ಲೇಬಾರ್ದು. ಯಾಕಂದ್ರೆ ಸ್ನೇಕ್ಸ್ ಇರತ್ತೆ. ಸ್ನೇಕ್ಸ್ ಎಲ್ಲಿರತ್ತೆ ಅಂತ ಗೊತ್ತಾಗಲ್ಲ. ಸೊ ನಡಿಯಾಗ ನಾವು ಕಾಲ್ ಹಿಂಗೆ 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 ಇಕ್ಕಿ ಹೋಗ್ಬೇಕು. ಆವಾಗ ಅಟ್ಯಾಕ್ ಮಾಡಕ್ಕೆ ಕಷ್ಟ ಆಗುತ್ತೆ ಸ್ನೇಕ್ಸಿಗೆ. ಮೈ ಟಿಪ್. ಓ ಜುರಾಸಿಕ್ ಪಾರ್ಕ್. ಓ ದೇವತಾ, ದೇವತಾ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದಾರ ನಾನು. ಹಾ, ಈ ಜಾಗಕ್ಕೆ ಬಂದಿದ್ದೀಗ. ಅವ್ರಕ್ಕಿಂತ ನಮಗ್ ಮೀನ್ ಜಾಸ್ತಿ ಸಿಗತ್ತೆ ದೇವತಾ. ಹಾ, ಅಲ್ಲಿ ಕುತ್ಕೋಬಹುದು ನೋಡಿ ಗೈಸ್. ಆ ಗಿಡ ಮೇಲೆ ಕುತ್ಕೋಬಹುದು. ಆ ಪ್ಲಾಂಟ್, ಆ ಟ್ರೀ ಮೇಲೆ, ಮರದ ಮೇಲೆ ಕುತ್ಕೋಬಹುದು. ಗಿಡ ಅಂತ ಹೇಳ್ತಾ ಇದೀನಿ ನಾನು. ಇಲ್ಲಿ ಕಾಂಪಿಟೇಷನ್ ಗೈಸ್. ದೇವತಾ ವರ್ಸಸ್ ಸುಜಿ. ಸೊ ಸುಜಿ ಅವ್ರು ಬಿಟ್ಟಿದ್ದಾರೆ ಆಲ್ರೆಡಿ. ಫಿಶಿಂಗ್ ಶುರು ಆಗಿದೆ. ನೋಡೋಣ, ಸಿಕ್ತು ಅನ್ಸುತ್ತೆ ಸುಜಿ ಅವ್ರಿಗೆ. ಇಟ್ಸ್ ಮೂವಿಂಗ್. ಯಾ ಇಟ್ಸ್ ಮೂವಿಂಗ್. ಸಿಕ್ಕಿದ್ರೆ ಕವರ್ ಇಲ್ಲಲ್ಲ ದೇವತಾ. ಓ, ತಿನ್ಬಿಟ್ಟು ಹೋಗ್ಬಿಡ್ತದ. ಬೇಬಿ ಅದು ಸತ್ತೋದ್ರೆ ತಗೊಂಡ್ ಹೋಗ್ಬೇಕಲ್ಲ ನಾವು ಮೀನಾ. ಐ ವಾಂಟ್ ಇಟ್. ನಂಗೆ ರಿವರ್ ಫಿಶ್ ಇಷ್ಟ ಆಗಲ್ಲ ಗೈಸ್. ಓನ್ಲಿ ಓಷನ್ ಫಿಶ್ ಇಷ್ಟ. ಐ ಆಮ್ ಆಲ್ವೇಸ್ ಹೈಬ್ರಿಡ್ ಗೈಸ್. ಹೈಬ್ರಿಡ್ ನೋಡಿ ಹಿಡಿತಾ ಇದಾರೆ. ಓ, ಇಷ್ಟೊಂದು ಮೀನಿದೆ. ಓ, ಒಂದ್ ಹಿಡಿದ್ರು ದೇವತಾ. you're a loser. But cheating guys. He put first. ಓ, ಏನ್ ಮೀನದು? This is pullen. Pullen ಅಂತೆ. This is pullen. Baby, it's with me, baby. Oh, ಮೀನ್ ಹಿಡ್ಕ. ಫೋಟೋ ಕಟ್ಟಕ. ಶೋ ಸುಜಿ ಕೈಯಲ್ಲಿ ಬೆಚ್ಚು ಸುಜಿ. ಓ ಪಾವಪ್ಪ. ನೀನ್ ಬಿಡ್ಕೊಂಬಂದ್ರಿಪ್ಪ ಪಾವನ ನೋಡ. ಪಾಪ. ಐ ಆಮ್ ಸಾರಿ ಗೈಸ್. ನಮ್ಮ ಅಮ್ಮಗುಟಿ ಒಂದ್ ಹೇಳ್ತಾರೆ, ಸೋ ನೈಸ್ ಫಿಶ್ ಅಂತ. ಸಾಯಿಸಿದ್ರೆ ಪಾಪ, ಅದು ತಿಂದ್ರೆ ಪಾಪ ಹೋಗತ್ತೆ ಅಂತ ಹೇಳ್ತಾರೆ. ಮಲಯಾಳಂ ಅಲ್ಲಿ ಹಿಂಗೆ ದೇವತಾ, ಕೊನ್ನ ಪಾವ ತಿನ್ನ ತೀರು ಅಂತ. ಸೊ ಇವಾಗ ಅದನ್ನ ತಿಂತೀವಿ ನಾವು. ಸೊ ನಮ್ ಪಾಪ ಎಲ್ಲ ಹೊಟ್ಟೋಗತ್ತೆ. ದೇವತಾ ಇವಾಗ ಫಿಶಿಂಗ್ ಮಾಡ್ತಾರೆ. ವಾವ್, ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಒಂದು ಫಿಶಿಂಗ್ ಮಾಡ್ತಾ ಇದಾರೆ. ಇವ್ರಿಬ್ರು ಬೆಸ್ಟ್ ಫ್ರೆಂಡ್ ಗೈಸ್ ಚಿಕ್ಕ ವಯಸ್ಸಲ್ಲಿ. ದೇವತಾ ಎಷ್ಟು ಹೊಡಿತಾ ಇದ್ರು ಗೊತ್ತಾ? ಈ ಹುಡುಗಾಗಿ ಎಷ್ಟು ಬೈತಾ ಇದ್ರು, ಹೊಡಿತಾ ಇದ್ರು ದೇವತಾ ಆಕ್ಚುಲಿ. ನೀವ್ ಅಟ್ ಲಾಸ್ಟ್ ಅಲ್ಲಿ ಹೋಗಿ ಬಿದ್ದು ಬಿಡ್ತೀರಾ ನೀರಲ್ಲಿ. ದೇವತಾ ಓ ಎಗ್ರುತ್ತಾ ಇದೆ ಕವರ್ ಒಳಗಡೆ. ಅದು ಜಂಪ್ ಆಗ್ತಿದೆ. ಮಾಲ್ದೀವ್ಸ್ ಅಲ್ಲಿ ಒನ್ ಟೈಮ್ ನಮ್ನ ಫಿಶಿಂಗ್ ಕರ್ಕೊಂಡು ಹೋಗಿದ್ರು. ಅವಾಗ ನನ್ ದೊಡ್ಡ ಫಿಶ್ ಸಿಕ್ತು ಗೈಸ್. ದೊಡ್ಡ ಫಿಶ್. ದೇವತಾ ಹಿಡಿತೀರಾ ಇವತ್ತೇ? ದೊಡ್ಡ ಫಿಶ್ ನ ಹಿಡಿಬೇಕು ನೀವು. ನೀವ್ ಯಾರಂದಿ? ನೀವು ಸಿಂಹ ಗೈಸ್. ನಾನ್ ಫಿಶಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಬಂತು, ತಿಂತು ತಿಂತು ತಿಂತು. കുത്തി എടാ നല്ല രസമുണ്ടടാ കാണാൻ. നിക്ക് ഓ മാവ കിട്ടി. ಅದು ಕಲರ್ ನೋಡಿ. ഓ ഗോഡ്. ಕಲರ್ ವಿಚ್ ಕಲರ್ ಡು ಯು ವಾಂಟ್? ನೋಡಿ ಗೈಸ್, ಹಂಗೆ ಸೆಕೆಂಡ್ ಟ್ರೈ ಅಲ್ಲೇ ಪಾಪ ಬಿಸಾಕಿದ ಆಟ. ಲಕ್ ಬೇಬಿ, ಲಕ್ ഉണ്ട് വാവയ്ക്ക്. ನನ್ ಮೈಯೆಲ್ಲ ಜುಮ್ ಆಗ್ತಿದೆ. എന്റെ ഈശ്വര. കണ്ട ചക്ക, കണ്ട കളറ്. നിനക്ക് കളർ കിട്ടിയില്ലല്ലോ.
ಗೈಸ್ ಫೈನಲಿ ನಾನ್ ಒಂದ್ ಮೀನ್ ಹಿಡ್ದಿದ್ದೀನಿ. ನಾಳೆ ಪೆಡಕ್ಕಣ ಮೀನ್, ಫ್ರೆಶ್ ಫಿಶ್. ಈ ತರ ಫುಲ್ ಮಾಡ್ಬೇಕು, ಮುಲ್ ತೆಗಿಬೇಕು, ಅದ್ ಹಂಗೆ ಜಂಪ್ ಆಗತ್ತೆ ಪಾಪ. ವಾವ್, ದೇವಟ ಇಸ್ ಅ ಕೇರಳ ಗೈ ಅಂತ ಗೊತ್ತಾಯ್ತು. 3 ಫಿಶ್ ಹಿಡಿದ್ವಿ ಗೈಸ್ ಇವಾಗ, 3 ಫಿಶ್. 3 ಫಿಶಿಂಗ್ ಆಯ್ತು. ನಾನೊಂದ್ ಹಿಡ್ದೆ, ದೇವಟ ಒಂದು ಹಿಡ್ದಿಲ್ಲ, ಸುಮ್ನೆ ಆಗಿ ನಿಂತಿದ್ದಾರೆ. ಇವಾಗ ನಾನು ಇನ್ನೊಂದ್ ಹಿಡಿತೀನಿ, ದೊಡ್ಡದು ಹಿಡಿತೀನಿ ನೋಡಿ ಇವಾಗ. ಓ ഞാൻ ನೋಡೋಣ. ದೇವಟ ಒಂದ್ ಚಾನ್ಸ್ ನಿಮಗೆ, ಅದು ತಿಂದೋಯ್ತಂದ್ರೆ ನೆಕ್ಸ್ಟ್ ನಾನು. ಅದು ಸ್ವಲ್ಪ ಕಷ್ಟ ಅಮ್ಮಾರೆ. ದೇವಟ വലുതാടാ വലുത്. മോനെ ಇಷ್ಟು ದೊಡ್ಡ ಮೀನು ಪಾಪ. കളഞ്ഞാലോ? ಬೇಡ, ഇത് ഫ്രൈ ഒക്കെ നമുക്ക് നല്ല ഇറച്ചിയുണ്ട്. ಹೌದಾ? ಹೌದಾ, ಜೀವ ಹೋಗ್ತಿದೆ ದೇವಟ. ನಮ್ ಬ್ಲಾಗರ್ಸ್ ನನ್ನ ಉಗಿತಾರೆ. ಅಕ್ಕ ನೀವ್ ಯಾರು, ಇಂತ ಮನುಷ್ಯ ನಾನ್ ನೋಡೇ ಇಲ್ಲ. ಅದೇ ಅವ್ರ ಶಾಪಿಗೆ ಹೋಗಿ ಚೆನ್ನಾಗ್ ತಗೊಂಡ್ ತಿಂತೀರಾ ನೀವು. ಇವಾಗ ನಾನ್ ಹಿಡ್ದು ತೋರ್ಸಿದ್ರೆ ಮನುಷ್ಯನ ಅಕ್ಕ ನೀವು ಅಂತ ಬೈತೀರಾ. ಓ ಪಾವ ಗೈಸ್, ನಾವ್ ಅಲ್ಲಿಂದ ವಾಪಸ್ ಇಲ್ಲೇ ಬಂದ್ಬಿಟ್ವಿ. ಯಾಕಂದ್ರೆ ಅಲ್ಲಿ ದೊಡ್ಡ ಮೀನ್ ಸಿಗ್ತಾ ಇಲ್ಲ ಅಂತ ನಾನು ಹೋಗಿ ಇಲ್ಲಿ ಕುತ್ಕೊಂತೀನಿ. ಇಷ್ಟ ಚೆನ್ನಾಗಿರುತ್ತೆ. ಅಲ್ಲೋಗ್ಲಾ? ಐ ಆಮ್ ಥಿಂಕಿಂಗ್ ವೇರ್ ಶುಡ್ ಐ ಸಿಟ್? ಇಲ್ಲಿ ಕುತ್ಕೊಳ್ಳ? ಅಯ್ಯೋ, ಇಲ್ಲಿ ಕುತ್ಕೊಂತೀನಿ ಗೈಸ್. ಗೈಸ್, ನಮ್ ಸುಜಿ ನೋಡಿ, ನಂಡು ಹಿಡ್ದಿದಾರ. ನಂಡು ಕಾಮಿಕೆ ಚಕ್ಕ ಚೆನ್ವೇನ ಪ್ರಾನ್ಸ್ ಗೈಸ್. ಓ, ಇಲ್ಲಿ ಪ್ರಾನ್ಸ್ ಇರುತ್ತಾ? ಪ್ರಾನ್ಸ್ ಗೈಸ್. ಓ ಓ, ಸೂಪರ್ ಸೂಪರ್. ಚಕ್ಕ ಇಸ್ ಪವರ್ಫುಲ್ ಗೈ ಗೈಸ್, ಪವರ್ಫುಲ್ ಬಾಯ್. ಪ್ರಾನ್ಸ್, ರಿವರ್ ಪ್ರಾನ್ಸ್ ಯಾವತ್ತಾರ ನೋಡಿದೀರಾ? ಇದೆ ರಿವರ್ ಪ್ರಾನ್ಸ್. ಇವಾಗ ಇದನ್ನ ಇಟ್ಕೊಂಡು ಸುಜಿ ಬಂದು ದೊಡ್ಡ ಮೀನ್ ಹಿಡಿತಾನೆ ಅಂತೆ. ವೆಲ್ಲ ಫಿಶ್ ಪಿಡಿಕಂ ಪೋಲು ನೋಕಟೆ. ನಮ್ದು ಫಿಶಿಂಗ್ ಮುಗೀತು ನೋಡಿ. ಇಲ್ಲೇ ನಾವು ಫಿಶ್ ಮಾಡಿದ್ದು. ದೇರ್ ವಾಸ್ ದ ಫಿಶಿಂಗ್ ಅಂಡ್ ಹಿಯರ್ ಇಸ್ ದಿ ಕಾರ್ and we are going. Time ಬಂದು what is the time baby? 5:30. 5:30 is the time. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಗೈಸ್ ವಾಪಸ್ ಮನೆಗೆ. ಗೈಸ್, ನಮ್ಗೆ ಸಿಕ್ಕಿದ್ದು ಇಷ್ಟೇ ಮೀನು. ರಿವರ್ ಫಿಶ್. ಇದನ್ನ ಏನ್ ಮಾಡೋದು ನಾವು? ಸೆಲ್ ಮಾಡೋಣ. ಸೇಲ್ ಮಾಡ್ತಾರಂತೆ ಗೈಸ್. ದೇವಟ ಟೈಮ್ ಆಯ್ತು, ಅದಕ್ಕೆ ಮನೆಗೆ ಬಂದ್ಬಿಟ್ವಿ ಗೈಸ್. ಬಟ್ ಇಟ್ ವಾಸ್ ಅ ಫನ್ ಡೇ ಅಂಡ್ ಟಯರಿಂಗ್. ಸೋ ಮಚ್ ಟಯರ್ಡ್ ಆಗ್ತಿದೆ. ಇವಾಗ ಸ್ನಾನ ಮಾಡಬೇಕು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.